ಗಾಮನಗಟ್ಟಿ ತಾರಿಹಾಳ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಕೈಗಾರಿಕೋದ್ಯಮಿಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಮಂಗಳವಾರ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಕೆಎಸ್ಎಫ್ಸಿ ಸಭಾಂಗಣದಲ್ಲಿ ಕೈಗಾರಿಕೋದ್ಯಮಿಗಳು ಹಾಗೂ ಅಧಿಕಾರಿಗಳ ಸಂವಾದ ಸಭೆ ನಡೆಯಿತು. ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ಉತ್ತರ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ರಮೇಶ್ ಪಾಟೀಲ್ ವಹಿಸಿದ್ದರು. ಕೆಐಎಡಿಬಿ ಮತ್ತು ಕೆಎಸ್ಎಸ್ಐ ಡಿಸಿ ಅಧಿಕಾರಿಗಳು ಭಾಗವಹಿಸಿದ್ದರು. ಬಳಿಕ ಮಾತನಾಡಿದ ಅಧ್ಯಕ್ಷ ರಮೇಶ್ ಪಾಟೀಲ್, ಕಳೆದ ಹಲವಾರು ವರ್ಷಗಳಿಂದ ಕೈಗಾರಿಕೋದ್ಯಮಿಗಳು ಈ ಸ್ವತ್ತು ನಿರ್ವಹಣೆ, ತೆರಿಗೆ ಮತ್ತು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕೂಡಲೇ ಕೈಗಾರಿಕಾ ಪ್ರದೇಶಗಳಲ್ಲಿ ಸಮಸ್ಯೆ ಪರಿಹಾರ ಮಾಡಬೇಕು ಎಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ತಿಳಿಸಿದರು. ಸಭೆಯಲ್ಲಿ ಮುಖ್ಯವಾಗಿ ಗಾಮನಗಟ್ಟಿ ತಾರೇಹಾಳ ಇದು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಸುಮಾರು ಕೆಲವೊಂದು ದಿನಗಳಿಂದ ಏನೋ ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು. ಕೆಲವೊಂದು ಈ ಆಸ್ತಿ ಸಂಬಂಧಪಟ್ಟಂತ ಇತ್ತು, ಕೆಲವೊಂದು ಮೇಂಟೆನೆನ್ಸ್ ಚಾರ್ಜ್ ಮತ್ತೆ ಟ್ಯಾಕ್ಸ್ ರಿಲೇಟೆಡ್, ಅಂದ್ರೆ ಕಾರ್ಪೊರೇಷನ್ ಕಟ್ಟಬೇಕಾ ಅಥವಾ ಏನು ಇಲ್ಲಿ ನಮಗೆ KIDB ಕಟ್ಟಬೇಕಾ ಅಂತ ಒಂದು ಅವ್ರದ್ದು ಏನು ಡೌಟ್ಸ್ ಇತ್ತು ಅದೊಂದು. ಪ್ಲಸ್ ಇದಾದಮೇಲೆ ಗಾಮನಗಟ್ಟಿ ಅವರಿಗೆ ಮುಂಚೆ ನಾವು ಲೀಸ್ ಕಮ್ ಸೇಲ್ಡಲ್ಲಿ 65 lakhs ಅಂತ ಹಾಕಿಕೊಟ್ಟಿದ್ವಿ. ಬಟ್ ಆಫ್ಟರ್ ದ್ಯಾಟ್ ಸಮ್ ಪೀರಿಯಡ್ ಆದಮೇಲೆ ಅದು ಬೋರ್ಡಿಂದ 65 lakhs ಸಿಗಲ್ಲ ಅಂತ 98 lakhsಗೆ ಅದನ್ನು ಎನ್ಹಾನ್ಸ್ ಮಾಡಿದ್ದಾರೆ. ಸೊ ಅದು ಕೂಡ ಅವರು ಅಬ್ಜೆಕ್ಷನ್ ಮಾಡಿದರು. ಈಗ 95 lakhsಗೆ ನಾವು ಮುಂಚೆ 65 lakhs ತೊಗೊಂಡಿದ್ದೆ. ಸೊ 98 lakhs ಅಂದರೆ ನಮಗೆ ಸ್ವಲ್ಪ ಬರ್ಡನ್ ಆಗುತ್ತೆ, ಸ್ವಲ್ಪ ಇದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ವಿಲ್ ರೈಟ್ ಇಟ್ ಟು ಬೋರ್ಡ್. ಸೊ ಇದಾದಮೇಲೆ ಕೆಲವೊಂದಿಷ್ಟು ಬೇಸಿಕ್ ಫೆಸಿಲಿಟೀಸ್ ಲೈಕ್ ರೋಡು, ವಾಟರ್ ಸಪ್ಲೈ ಆಯಿತು, ಎಲೆಕ್ಟ್ರಿಸಿಟಿ ಆಯಿತು, ಈ ಥರ ಸ್ವಲ್ಪ ಮೇಜರ್ ಸಮಸ್ಯೆಗಳಿದ್ದಾರೆ. ರೋಡ್ ರಿಲೇಟೆಡ್ ಏನಿದೆ, LNT ಅವರು ಈಗಾಗಲೇ ರೋಡು ನಮ್ಮದು ಎಕ್ಸಿಸ್ಟಿಂಗ್ ಗಾಮನಗಟ್ಟಿ ಮತ್ತು ತಾರೇಹಾಳ ಲೇಔಟಲ್ಲಿ ಅವ್ರದ್ದು ಪೈಪ್ಲೈನ್ ಹಾಕಲಿಕ್ಕೆ ರೋಡೆಲ್ಲ ಡಿಗ್ ಮಾಡಿ ವಿತೌಟ್ ರಿಸ್ಟೋರೇಷನ್ ಅವ್ರು ಮಾಡಿ ಹೋಗಿದ್ದಾರೆ. ಸೊ ಈಗ ಇವತ್ತು ಅವ್ರಿಗೆ LNT ಅವ್ರ ಜೊತೆ ಕೂಡ ಇವತ್ತು ಮೀಟಿಂಗ್ ಆಗಿದೆ. ಸೊ ಅವ್ರಿಗೆ ಕೂಡ ಹೇಳಿದೆ ವಿತಿನ್ ಅ ಮಂತ್ ಅಥವಾ 2 monthsಲ್ಲಿ ನಮ್ಮದು ಏನು ರೋಡ್ ಡಿಗ್ ಮಾಡಿದ್ದಾರೆ ಕಂಪ್ಲೀಟ್ಲಿ ಅಲ್ಲ ಆ್ಯಸ್ ಪರ್ ನಮ್ಮದು KIDB ಸ್ಟ್ಯಾಂಡರ್ಡ್ಸ್ ಪ್ರಕಾರ, ನಾರ್ಮ್ಸ್ ಪ್ರಕಾರ ಅದನ್ನು ರೋಡ್ ರಿಸ್ಟೋರೇಷನ್ ಮಾಡಬೇಕಂತ ಹೇಳಿದ್ವಿ. ಇದಕ್ಕೆ ಪ್ರತಿಯಾಗಿ KIADB ಅಭಿವೃದ್ಧಿ ಅಧಿಕಾರಿ ಆನಂದ್ ಕುಮಾರ್ ಜಳಕಿ ಮಾತನಾಡಿ, ಕೈಗಾರಿಕೋದ್ಯಮಿಗಳು ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ಈ ಸಭೆಯ ಮೂಲಕ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವುಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಸಾಧಾರಣ ಒಂದು 2 ಕೋಟಿ ರೂಪಾಯಿ ಸರ್ವಿಸ್ ಟ್ಯಾಕ್ಸ್ ಆಗಿ ಕಲೆಕ್ಟ್ ಮಾಡ್ತಾರೆ. ಮತ್ತು ಬಿಲ್ಡಿಂಗ್ ಪರ್ಮಿಷನ್ಗಾಗಂತೇಳಿ ಅವು ನಾನಾ ಒಂದು ಬೋರ್ವೆಲ್ ತೆಗೆಸ್ಬೇಕಂದ್ರೂ ಅದಕ್ಕೊಂದು ಚಾರ್ಜಸ್ ಮಾಡ್ರಿ ತೊಂದರೆ ಇಲ್ಲ. ಅದಕ್ಕೆ ಏನು ಸರ್ವಿಸಸ್ ಕೊಡಬೇಕಾಗೈತಿ, ವಾಟ್ ಆರ್ ದ ಶೆಡ್ಯೂಲ್ ಆಫ್ ಸರ್ವಿಸಸ್ ಟು ಬಿ ಗಿವನ್ ಬೈ ದ KIDB, ಕೈಂಡ್ಲಿ ಐ ವಾಂಟ್ ಯು ಟು ಲೆಟ್ ಅಸ್ ನೋ ಸೊ ದಟ್ ವಿ ಕ್ಯಾನ್ ಹ್ಯಾವ್ ದ ರೈಟ್ ಟು ಆಸ್ಕ್ ದಟ್. ಒಂದು ಸ್ಟ್ರೀಟ್ ಲೈಟ್ ಒಂದು ಕರೆ ಹಾಕ್ಯಾರ, ಸ್ಮಾರ್ಟ್ ಸಿಟಿ ಗತೆ ಒಂದು ವೈರ್ ಇಲ್ಲ ನೀಟಾಗಿ, ಬಟ್ ಲೈಟ್ ಹತ್ತದಿಲ್ಲ. ಆಮೇಲೆ ವಾಟರ್ ಫೆಸಿಲಿಟಿ ಅಂತಾರೆ, ಎಲ್ಲಿಂದ ಆಯಿತು ವಾಟರ್ ಅದು ಗೊತ್ತಿಲ್ಲ. ಈ ಸರ್ವಿಸ್ ಟ್ಯಾಕ್ಸ್ ಯಾಕೆ ಕಲೆಕ್ಟ್ ಮಾಡ್ತೀರಾ ಹಂಗೆ? ಇವತ್ತು ಕೈಗಾರಿಕೋದ್ಯಮಿಗಳ ಜೊತೆ KIDB ಡೆವಲಪ್ಮೆಂಟ್ ಆಫೀಸರ್ ಅಂತ ನನ್ನ ಜಳಕಿಯವರು ಇದ್ರು, ಜಾಯಿಂಟ್ ಡೈರೆಕ್ಟರ್ DIC ಶಿವಪತ್ರಪ್ಪ ಇದ್ರು, ಅದರ ಜೊತೆ KSSIDC ಆಫೀಸರ್ ಅಂತ ಸುನಿತಾ ಅವರು ಇದ್ರು. ನಮ್ಮ ಕೈಗಾರಿಕೋದ್ಯಮಿಗಳು ಅನೇಕ ಸಮಸ್ಯೆಗಳಿವೆ, ಒಂದೇ ಅಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿವೆ. ಸೊ ಆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಇನ್ ಪರ್ಟಿಕ್ಯುಲರ್ ಆಗಿ ನಾವು ಚರ್ಚೆ ಮಾಡಿದ್ವಿ KIDB ಸಮಸ್ಯೆಗಳು ಭಾಳ ಇದ್ವಿ. ಇವತ್ತು ನೀರಿನ ವಿಷಯ ಇರ್ಬೋದು, ಸ್ಟ್ರೀಟ್ ಲೈಟ್ ಇರ್ಬೋದು, ಅಥವಾ ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಅದಕ್ಕೆ ಸಮರ್ಪಕವಾಗಿ ಆನಂದ್ ಜಳಕಿಯವರು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಆದಷ್ಟು ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರು ಒಂದು ಶ್ರಮ ವಹಿಸಿ ಕಾಳಜಿಪೂರ್ವಕವಾಗಿ ಬಗೆಹರಿಸುತ್ತಾ ಹೇಳಿದ್ದಾರೆ. ಅದೇ ರೀತಿ DIC ಅವರು ಸಹ ಶಿವಪುತ್ರಪ್ಪ ಅವರು ಇದ್ರೆ ಸಬ್ಸಿಡಿ ವಿಷಯದಲ್ಲಿ ಸ್ವಲ್ಪ ನಮಗೆ ಏನಾಗಿದೆ ಅಂದರೆ 2020-25 ಪಾಲಿಸಿ, 25-30 ಪಾಲಿಸಿ ಬೇರೆ ಬೇರೆ ರೀತಿಯ ಸಬ್ಸಿಡಿ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು ಆಗಿದೆ. ಇನ್ನು KIADB ಮತ್ತು KSSIDC ಅಸೋಸಿಯೇಷನ್ ಸಬ್ ಕಮಿಟಿ ಚೇರ್ಮನ್ ಅಶೋಕ್ ಕನ್ನೂರ್ ಮಾತನಾಡಿ, ಈ ಸ್ವತ್ತು ಸಮಸ್ಯೆ ಹೆಚ್ಚಾಗಿದ್ದು ಇದರಿಂದಾಗಿ ಕೈಗಾರಿಕೋದ್ಯಮಿಗಳು ಸಾಲ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಮುಂದಿನ ತಿಂಗಳೊಳಗೆ ಸಚಿವರು ನಮಗೆ ಸ್ಪಂದನೆ ನೀಡಬೇಕು, ಇಲ್ಲದೆ ಹೋದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕಾಗುತ್ತೆ ಎಂದು ಎಚ್ಚರ ನೀಡಿದರು. ಸಮಸ್ಯೆಗಳು ಇಷ್ಟೇ ಸರ್, ಡಬಲ್ ಟ್ಯಾಕ್ಸೇಷನ್ ಆಗ್ತಾ ಇದೆ, ಕಾರ್ಪೊರೇಷನ್ ಕ್ಲೇಮ್ ಮಾಡ್ತಾ ಇದೆ, ಸಂಸ್ಥೆನೂ ಕ್ಲೇಮ್ ಮಾಡ್ತಾ ಇದೆ. ಈ ಸ್ವತ್ತು ಇಶ್ಯೂ ಇದೆ, ಈ ಸ್ವತ್ತು ಯಾರಿಗೂ ಸಿಗ್ತಾ ಇಲ್ಲ. ಆದುದರಿಂದ ಇದೊಂದು ದೊಡ್ಡ ಸಮಸ್ಯೆ ಇದೆ. ಬ್ಯಾಂಕಿನಲ್ಲಿ ನಾವು ಸಾಲ ತಗೋಬೇಕಂದ್ರೆ ನಮ್ಮಲ್ಲಿ ಸ್ವತ್ತೊಂದಲ್ಲಿ ಇನ್ಕಮ್ ಸಾಗಬೇಕು, ಅಥವಾ ಸಾಲ ಕಟ್ಟಿದ್ದ ಇನ್ಕಮ್ ತೆಗಿಬೇಕಾದ್ರೂ ಕೂಡ ಈ ಸ್ವತ್ತು ಬೇಕಾಗಿದೆ. ಹೀಗಾಗಿ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಆಮೇಲೆ ಗಾಮನಗಟ್ಟಿಯಲ್ಲಿ ಆಲ್ಮೋಸ್ಟ್ 96 ಲಕ್ಷ ಒಂದು ಎಕರೆಗೆ ಮಾಡಿದ್ದಾರೆ. ನಾವು ಕಾಸ್ಟಿಂಗ್ ತೆಗೆದಾಗ
ರೈತ ಕೊಟ್ಟಿದ್ದಾಗಲಿ ಡೆವಲಪ್ಮೆಂಟ್ ಮಾಡಿದ್ದಾಗಲಿ ಎಲ್ಲವನ್ನು ಕೂಡಿಸಿದಾಗ 63 ಲಕ್ಷ ಪರ್ ಎಕರೆ ಬರ್ತಾ ಇದೆ. ಇವರು 96 ಲಕ್ಷ ಕೇಳ್ತಾ ಇದ್ದಾರೆ. ನೀವು ಜಸ್ಟಿಫೈ ಮಾಡಿ, ಇನ್ನು 30 ಲಕ್ಷ ಎಲ್ಲಿದೆ ಅಂತ ಹೇಳಿ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಜಸ್ಟಿಫೈ ಮಾಡೋಕ್ಕಾಗಂಗಿಲ್ಲ, 63 ಲಕ್ಷಕ್ಕೆ ಸೇಡಿಡ್ ಮಾಡಬೇಕಾಗ್ತದೆ. ನಾವು ಕೋರ್ಟ್ ಹೋಗಿದ್ದಾರೆ, ನಮ್ಮ ಉದ್ಯಮದಾರರು ಕೋರ್ಟ್ ಹೋಗಿದ್ದಾರೆ ಅಲ್ರಿ. ಕೋರ್ಟ್ಗೆ ಹೋಗುವಂಥ ಪ್ರಸಂಗ ಸರ್ಕಾರ ಮಾಡಬಾರ್ದಲ್ಲ. ಈ ನಿಟ್ಟಿನಲ್ಲಿ ನಾವು ಹೋರಾಡ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಈ ಸಂವಾದ ಸಭೆಯಲ್ಲಿ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಶಿವಪುತ್ರಪ್ಪ, ಕೆಎಸ್ಎಸ್ಐಡಿಸಿ ಅಧಿಕಾರಿಗಳು, ಸುನೀತಾ, ಸಂಘದ ಉಪಾಧ್ಯಕ್ಷರು, ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ನಿಂಗಯ್ಯ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.